ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆಗಳಾಗ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಈ ಸಭೆಗೆ ಸದ್ಯ ಕೌಂಟ್ ಡೌನ್ ಶುರುವಾಗಿದೆ. 4 ಗಂಟೆಗೆ ಸರಿಯಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಶುರುವಾಗುತ್ತೆ. ಈ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಡಿಕೆಶಿ ನಾಯಕ ಅಂತ ಘೋಷಣೆಯಾಗೋದು ಮಾತ್ರ ಬಾಕಿ ಇದೆ. ಸಿದ್ದರಾಮಯ್ಯ ಮೂಲಕವೇ ಡಿಕೆಶಿ ಹೆಸರು ಪ್ರಸ್ತಾವನೆ ಆಗತ್ತೆ. ಸಿದ್ದರಾಮಯ್ಯ ಮೂಲಕವೇ ಡಿಕೆಶಿ ಹೆಸರು ಘೋಷಿಸಲಿದೆ ಕಾಂಗ್ರೆಸ್ ಹೈಕಮಾಂಡ್. ಡಿಕೆಶಿ ಶಾಸಕಾಂಗ ಪಕ್ಷದ ನಾಯಕ ಅಂತ ಒಂದು ಸಾಲಿನ ನಿರ್ಣಯ ಮಂಡಿಸುವಂತಹ ಸಾಧ್ಯತೆ ಇದೆ. ಬೇರೆ ಹೆಸರುಗಳು ಚರ್ಚೆ ಆಗದ ರೀತಿಯಲ್ಲಿ ಹೈಕಮಾಂಡ್ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ನಾಯಕರುಗಳು ಶಾಸಕಾಂಗ ಪಕ್ಷದ ಸಭೆಗೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಸಭೆ ಆರಂಭ ಆಗತ್ತೆ. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸರಿಯಾಗಿ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುವಂತಹ ಶಾಸಕಾಂಗ ಸಭೆ. ಈ ಸಭೆಗೆ ಒಬ್ಬೊಬ್ಬರೇ ನಾಯಕರು, ಶಾಸಕರು ಆಗಮಿಸ್ತಾ ಇದ್ದಾರೆ. ಹೈಕಮಾಂಡ್ನ ಪ್ರತಿನಿಧಿಯಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಡೆಲ್ಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರನ್ನ ಡಿಕೆ ಶಿವಕುಮಾರ್ ಕೂಡ ವೆಲ್ಕಮ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಸಭೆಗೆ ಬರಲಿದ್ದಾರೆ. ಲೈವ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಎಲ್ಪಿ ಸಭೆಗೆ ಶುರುವಾಗಿದೆ ಕೌಂಟ್ ಡೌನ್. ಮೊದಲು ಶಾಸಕರು ಸಭೆಗೆ ಬರ್ತಾರೆ. ಶಾಸಕರ ಹಾಜರಾತಿ ಪ್ರಕ್ರಿಯೆ ಆಗತ್ತೆ. ಅದಾದ ನಂತರ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗತ್ತೆ. ಸಿದ್ದರಾಮಯ್ಯನವರ ಮೂಲಕವೇ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡಿದೆ. ಅದೇ ರೀತಿ ಎಲ್ಲವೂ ಕೂಡ ನಡೆಯುತ್ತೆ. ಸಿಎಲ್ಪಿ ಸಭೆಗೂ ಮುನ್ನ ಕಾಂಗ್ರೆಸ್ ವರಿಷ್ಠರ ಜೊತೆ ಡಿಕೆ ಶಿವಕುಮಾರ್ ಸಭೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡ್ತಾರೆ. ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ 3 ನಾಯಕರ ಪ್ರತ್ಯೇಕ ಸಭೆ. ಶಾಸಕರು ನಾಯಕರನ್ನ ಹೊರಗಿಟ್ಟು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಕೇವಲ 3 ನಾಯಕರು ಮಾತ್ರ ಇರ್ತಾರೆ. ಒಂದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮತ್ತೊಂದು ಕೆಸಿ ವೇಣುಗೋಪಾಲ್, ಹಾಗೆ ಡಿಕೆ ಶಿವಕುಮಾರ್. ಈ 3 ನಾಯಕರುಗಳ ಮಾತ್ರ ನಡೆಸುವಂತಹ ಸಭೆ ಇದು, ಪ್ರತ್ಯೇಕ ಸಭೆ. ಶಾಸಕರು ಇರಲ್ಲ, ನಾಯಕರು ಇರಲ್ಲ, ಅವರನ್ನ ಹೊರಗಿಟ್ಟು ನಡೆಸುವಂತಹ ಮೀಟಿಂಗ್. ಇದು ಕೂಡ ಕುತೂಹಲವನ್ನ ಕೆರಳಿಸಿದೆ. ಪ್ರಮಾಣ ವಚನ ಮೊದಲ ಹಂತದಲ್ಲಿ ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದರ ಪಟ್ಟಿಯ ಕುರಿತಾಗಿ ಈ ಮೀಟಿಂಗ್ನಲ್ಲಿ ಚರ್ಚೆ ಆಗತ್ತೆ ಅನ್ನುವಂತಹ ಮಾಹಿತಿ ಇದೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆ ಸಿಎಲ್ಪಿ ಸಭೆಗೆ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕೆಪಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು, ವಿಧಾನ ಪರಿಷತ್ತಿನ ಸಭಾನಾಯಕ ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. 4 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತೀವಿ. ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತದೆ. ತದನಂತರ ಮುಂದಿನ ಪ್ರಕ್ರಿಯೆಗಳು ಸಿದ್ದರಾಮಯ್ಯನವರು ಸಿಎಲ್ಪಿ ನಾಯಕರಾಗಿ ಅವರೇ ಮಂಡನೆ ಮಾಡ್ತಾರೆ. ಹೈಕಮಾಂಡ್ನವರು ಚರ್ಚೆ ಮಾಡಿ ಮಂಡಿಸ್ತಾರೆ. ಅದನ್ನು ಎಲ್ಲ ಸಿಎಲ್ಪಿ ಅಲ್ಲಿ ಡಿಸೈಡ್ ಮಾಡ್ತೀವಿ. ಇಲ್ಲ, ಡಿसाइड ಮಾಡ್ತೀವಿ, आमें ಹೇಳ್ತೀವಿ. थैंक यू. एक हिंदी में सर, नहीं आज हमारे सर इधर ले वी आर जॉइंड विद legislative party leader Mr. Ready?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.